ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CL ವ್ಲಾಗ್ಸ್. ಇದು ಚಂದನ. ಸೊ ಇವತ್ತಿನ ಸ್ನ್ಯಾಕ್ಸ್ ತುಂಬ ಈಸಿಯಾಗಿ ಸಿಂಪಲ್ ಆಗಿ ಸಖತ್ ಇಷ್ಟ ಆಗುತ್ತೆ ಎಲ್ಲರಿಗೂ. ನಿಮ್ಮ ಮನೇಲಿ ಏನಾದರೂ ಮುಸ್ಕಿನ ಜೋಳ ಇದೆಯಾ ಅಥವಾ ಸ್ವೀಟ್ ಕಾರ್ನ್ ಇದೆಯಾ, ಒಂದು ಜೋಳ ಇದೆಯಾ ಅಥವಾ ಎರಡು ಜೋಳ ಇದೆಯಾ, ಎಷ್ಟಾದರೂ ಇದ್ರೂ ಓಕೆ. ಈ ಸ್ನ್ಯಾಕ್ಸ್ನ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಬೋದು. ಬರೀ 5 ನಿಮಿಷ ಸಾಕು. ಈ ಸ್ನ್ಯಾಕ್ಸ್ ಯಾವುದು ಅಂತ ಕೇಳ್ತಾ ಇದ್ದೀರಾ? ಹಾಗಿದ್ರೆ ಹೇಳ್ತೀನಿ ನೋಡಿ. ಈ ಸ್ನ್ಯಾಕ್ಸು ತಂದೂರಿ ಕಾರ್ನ್. ತುಂಬ ಸಿಂಪಲ್ ಆಗಿ ಈಸಿಯಾಗಿ ಕ್ರಂಚಿ ಆಗಿರುತ್ತೆ. ಸಖತ್ ಇಷ್ಟಪಡ್ತೀರಾ. ನಿಮ್ಮ ಹತ್ರ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸ್ತಿದ್ರೆ ಇದನ್ನು ಮಾಡ್ಕೊಳ್ಳಿ. ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ಸ್. ಒಂದು ಕಾಫಿ ಜೊತೆ ನೀವು ಈ ಸ್ನ್ಯಾಕ್ಸ್ನ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಡ್ತೀರಾ. ಹಾಗೆ ಒಂದು ಜೋಳನ 4 ಭಾಗ ಮಾಡ್ಕೊಂಡು 4 ಜನಕ್ಕೆ ಹಂಚ್ಬಿಡ್ಬೋದು. ಅಷ್ಟು ಸಕ್ಕತ್ತಾಗಿರುತ್ತೆ. ತಿಂದವರು ಮತ್ತೆ ಬೇಕು 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 ಅಂತಿರ್ತಾರೆ. ಸೊ ಇನ್ಯಾಕೆ ತಡ, ಈ ರೆಸಿಪಿನ ಮಾಡಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ ಬೇಯಿಸಿರೋ ಜೋಳನ ತೊಗೊಂಡಿದ್ದೀನಿ. ಒಂದೇ ಜೋಳ ತೊಗೊಂಡಿರೋದು. ಸೊ ಈ ಜೋಳಕ್ಕೆ ನಾವು ಇವಾಗ ಕೋಟಿಂಗ್ ಮಾಡ್ಕೊಬೇಕು. ಕೋಟಿಂಗ್ ಮಾಡೋದಕ್ಕೆ ಏನೇನು ಬೇಕಂತಂದರೆ, ಒಂದು ಸ್ವಲ್ಪ ಮೊಸರು ತೊಗೊಂಡ್ರೆ ಸಾಕು. ಒಂದು ಜೋಳಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು, 4ರಿಂದ 5 ಸ್ಪೂನ್ ಮೊಸರು ತೊಗೊಂಡಿದ್ದೀವಿ. ಹಾಗೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಹಾಗೆ 1 to 3 ನೂಡಲ್ಸ್ ಮಸಾಲ ಯಾವುದಾದ್ರೂ ಹಾಕೊಬೋದು. ಚಾಟ್ ಮಸಾಲ ಆದರೂ ಹಾಕೊಬೋದು, 1 to 3 ನೂಡಲ್ ಮಸಾಲನೂ ಹಾಕೊಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಬ್ಲೆಂಡ್ ಆಗಿರಬೇಕು, ಆಯಿತಾ ಮಸಾಲೆ. ಕಾರ್ನ್‌ಗೆ ಕೋಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು. ನೀವು ಈ ಥರ ಬ್ರಷ್ ತೊಗೊಂಡಾದರೂ ಕೋಟ್ ಮಾಡ್ಕೊಬೋದು ಅಥವಾ ಕೈಯಲ್ಲೇ ಕೂಡ ಕೋಟ್ ಮಾಡ್ಕೊಬೋದು. ಹೇಗಾದರೂ ಮಾಡ್ಕೊಳ್ಳಿ. ಬಟ್ ಜೋಳಕ್ಕೆ ಕಂಪ್ಲೀಟಾಗಿ ಮಸಾಲೆನ ಕೋಟ್ ಮಾಡಿರಬೇಕು. ಇನ್ ಕೇಸ್ ಜೋಳ ಏನಾದರೂ ಬೇಯಿಸಿಲ್ಲ ಅಂತ ಅಂದರೆ 1 ವಿಷಲ್ ಅಥವಾ 2 ವಿಷಲ್ ತೊಗೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಜೋಳನ. ಯಾಕಂತ ಅಂದರೆ ಈಸಿಯಾಗಿ ನಾವು ಇವಾಗ ಸುಡ್ಬೋದು, ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಜೋಳ ಬೇಯಿಸಿದರೆ ಮಾತ್ರ ಈ ಥರ ಮಾಡ್ಕೊಳಕ್ಕೆ ಸಾಧ್ಯ. ಅಥವಾ ಸ್ವೀಟ್ ಕಾರ್ನ್ ತೊಗೊತಾ ಇದ್ದೀರಾ ಅಂತ ಅಂದರೆ ಈ ಥರ ಜಸ್ಟ್ ಕೋಟಿಂಗ್ ಮಾಡ್ಕೊಂಡು, ವಾಶ್ ಮಾಡಿಬಿಟ್ಟು ಈ ಥರ ಕೋಟಿಂಗ್ ಮಾಡ್ಕೊಂಡು ಕೂಡ ನಾವು ಬೇಯಿಸ್ಕೊಬೋದು. ಸ್ವೀಟ್ ಕಾರ್ನ್ ಸ್ವಲ್ಪ ಸಾಫ್ಟ್ ಇರುತ್ತೆ. ಬಟ್ ಮುಸ್ಕಿನ ಜೋಳ ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೆ. ಸೊ ಫಸ್ಟೇ ಬೇಯಿಸ್ಕೊಂಡು ಈ ಥರ ಮಸಾಲೆ ಪ್ರಿಪೇರ್ ಮಾಡ್ಕೊಂಡು ಚೆನ್ನಾಗಿ ಕೋಟ್ ಮಾಡ್ಕೊಬೇಕು ಜೋಳಕ್ಕೆ. ಸಖತ್ ಟೇಸ್ಟಿಯಾಗಿರುತ್ತೆ. ನಿಜ, ನಿಮಗೆ ಖಾರ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡು ಚೆನ್ನಾಗಿ ಕೋಟ್ ಮಾಡ್ಕೊಂಡು ಅದನ್ನು ಸುಟ್ಕೊಳ್ಳಿ. ನೀವೇ ಹೇಳ್ತೀರಾ ಸಖತ್ತಾಗಿದೆ ಅಂತ. ಆಚೆ ಕಡೆ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಇರುತ್ತೆ. ಬಟ್ ಸ್ವಲ್ಪ ಡಿಫ್ರೆಂಟ್. ಯಾಕಂತಂದ್ರೆ ನಾವಿಲ್ಲಿ ಕರ್ಡ್ ಮಸಾಲೆಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ತಂದೂರಿ ಕಾರ್ನ್ ಹೆಂಗಿರುತ್ತೋ ಹಂಗಿರುತ್ತೆ. ನೀವು ಒಂದ್ಸರಿ ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಬೇಕಂದ್ರೆ ನೀವು ಟ್ರೈ ಮಾಡಬೇಕು. ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು, ಆಯಿತಾ. ಬೆಂಕಿಯಲ್ಲಿ ಚೆನ್ನಾಗಿ ಅದನ್ನು ಸುಟ್ಕೊಬೇಕು. ಅದಾದಮೇಲೆ ಸ್ವಲ್ಪ ಲೆಮನ್, ಹುಳಿ ಜಾಸ್ತಿ ಇಷ್ಟಪಡೋರು ಚೆನ್ನಾಗಿ ಹಚ್ಕೊಳ್ಳಿ, ಕಮ್ಮಿ ಇಷ್ಟಪಡೋರು ಸ್ವಲ್ಪ ಹಚ್ಕೊಳ್ಳಿ. ಇಷ್ಟೇ, ಸಿಂಪಲ್, ಈಸಿಯಾಗಿ ಮಾಡ್ಕೊಬೋದು. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಬೋದು ಈ ತಂದೂರಿ ಕಾರ್ನ್ ಅಂತ. ನೀವು ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಮೋಟಿವೇಟ್ ಆಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೆ ಮೋಟಿವೇಟ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್, ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ. ಆ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.